ಹಾಗಾದ್ರೆ ಪೊಲೀಸರಿಗೆ ಈ ದುಷ್ಕೃತ್ಯದ ಮಾಹಿತಿ ಮೊದಲೇ ಇತ್ತ? ಅದೊಂಥರ ಕಣ್ಮುಚ್ಕೊಂಡು ಹೋಗ್ಬೇಕು ಹಾಲು ಕುಡಿತಲ್ಲ ಹಂಗೆ, ಗೊತ್ತಿಲ್ಲ ಅಂತ ಸುಮ್ಮನಿದ್ರ? ಪೆಟ್ರೋಲ್ ಬಾಂಬ್ ತರದ ವಸ್ತುಗಳನ್ನ ಉಪಯೋಗಿಸ್ತಾರೆ ಅನ್ನುವಂತ ಮಾಹಿತಿ ಇತ್ತ ಪೊಲೀಸ್ ಇಲಾಖೆಗೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ನಾವ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಪೆಟ್ರೋಲ್ ಬಾಂಬ್ ಬಗ್ಗೆ ಗೊತ್ತಿತ್ತಾ, ಇಂಥದನ್ನ ಉಪಯೋಗಿಸ್ತಾರೆ ಅಂತ ಗೊತ್ತಿತ್ತಾ? ಯಾಕಂತಂದ್ರೆ ಚಿಕ್ಕಮಗಳೂರಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸೆಪ್ಟೆಂಬರ್ 8ನೇ ತಾರೀಕು ಪೊಲೀಸರು ಏನಂತ ನೋಟಿಸ್ ಕೊಡ್ತಾರೆ? ಗಣೇಶನ ಹಬ್ಬ ಇದೆ, ಈದ್ ಮಿಲಾದ್ ಇದೆ, ಅದು ಮುಗಿಯೋವರೆಗೂ ಕೂಡ ಯಾವುದೇ ಖಾಲಿ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಬೇಡಿ ಅಂತ ನೋಟಿಸ್. ಏನ್ ಬುದ್ಧವಂತರಪ್ಪ, ಗಾಡಿಗೆ ಹಾಕ್ಸ್ಕೊಂಡೋಗಿ ಅಲ್ಲಿಂದ ಬಾಟ್ಲಿಗೆ ತುಂಬಿಸ್ಕೊಳಕ್ ಬರಲ್ವೇ? ಹಂಗೆ ಮಾಡ್ಕೊಳ್ತಾರಲ್ವಾ ಇವ್ರು ಪೆಟ್ರೋಲ್ ಬಂಕಲ್ಲಿ ಹಾಕ್ದಿದ್ರೆ ಏನು? ಎನಿವೆ, ಚಿಕ್ಕಮಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಥರ ಒಂದು ನೋಟಿಸ್ ಕೊಟ್ಟಿದೆ. ರೈಟ್, ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಕನೆಕ್ಟ್ ಆಗಿದ್ದಾರೆ. ಚೇತನ್ ಪದ್ಮಶಾಲಿ, ಏನಂತ ನೋಟಿಸ್ ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸರು? ಆಮೇಲೆ ಈ ಥರ ಗಲಭೆ ಆಗತ್ತಾ ಅಂತ ಕ್ಲೂ ಇತ್ತ? ಅದಕ್ಕೋಸ್ಕರನೇ ಬಾಟ್ಲುಗಳಿಗೆ ಏನು ಪೆಟ್ರೋಲ್ ಹಾಕಬೇಡಿ ಅಂತ ಹೇಳಿದ್ರ? ಯಾತಕ್ಕೋಸ್ಕರ ಅಂತ? ಶ್ರೀಲಕ್ಷ್ಮಿ, ಈಗ ಒಂದು ಏನು ಚಿಕ್ಕಮಗಳೂರು ಜಿಲ್ಲೆ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೂ ಕೂಡ ಆಯಾ ಠಾಣಾಧಿಕಾರಿಗಳು ಒಂದು ನೋಟಿಸ್ ನೀಡಿರುವಂತದ್ದು, ಇದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿದೆ. ಒಂದು ಪ್ರಮುಖವಾಗಿ ಅವರು ಕೊಟ್ಟಿರೋ ನೋಟಿಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಾಟಲ್ಗಳಿಗೆ ಪೆಟ್ರೋಲ್ ಅನ್ನ ಹಾಕಬಾರ್ದು ಅಂತ, ಅಂದ್ರೆ ಕ್ಯಾನ್ಗಳಿಗೆ ಡೀಸೆಲ್ ನ ತುಂಬಿಸಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಕೂಡ ಮಾಡಿಲ್ಲ. ಪೆಟ್ರೋಲ್ ಅನ್ನ ಹಾಕಬಾರ್ದು ಅನ್ನೋಂತ ಒಂದು ಪ್ರಮುಖ ಅಂಶವನ್ನ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆ ನೋಟಿಸ್ ಅನ್ನ ಆಯಾ ಸಂಬಂಧಪಟ್ಟಂತ ಮಾಲೀಕರಿಗೆ ಕೊಟ್ಟಿರುವಂತದ್ದು. ಒಂದು ವೇಳೆ ಪೆಟ್ರೋಲ್ ಬಂಕಿಂದ ಯಾರಾದ್ರೂ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮಾಲೀಕರ ವಿರುದ್ಧವೇ ಕ್ರಮ ಕೈಗೊಳ್ತೀವಿ, ಮತ್ತೆ ಮಾಲೀಕರ ವಿರುದ್ಧವೇ ಪ್ರಕರಣ ದಾಖಲಿಸ್ತೀವಿ ಅನ್ನೋದು ಕೂಡ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. 2019ರಲ್ಲಿ ದತ್ತ ಜಯಂತಿ ನಡೆಯುವ ಸಂದರ್ಭದಲ್ಲಿ ಏನೋ ಒಂದು ಶೋಭಾಯಾತ್ರೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದು ಪೆಟ್ರೋಲ್ ಬಾಂಬ್ ಪ್ರಕರಣ ಕೂಡ ನಡೆದಿತ್ತು. ಅಂದಿನ SP ಆಗಿದ್ದಂತ ಅಣ್ಣಾಮಲೈ ಅವರು ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು, ಮತ್ತೆ ಯಾರು ಪೆಟ್ರೋಲ್ ಬಾಂಬ್ ಗಳನ್ನ ಮಾಡಿದ್ರು ಅವ್ರನ್ನ ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದ್ರು. ಅದಾದ ನಂತರ 2019 ನಂತರ ಇಲ್ಲಿಯವರೆಗೂ ಕೂಡ ಈ ಪೆಟ್ರೋಲ್ ಬಾಂಬ್ ವಿಚಾರ ಯಾವುದೇ ಕಾರಣಕ್ಕೂ ಸತ್ತು ಮಾಡ್ತಾ ಇಲ್ಲ. ಆದ್ರೆ ಏನು ಸೆಪ್ಟೆಂಬರ್ 8ರಂದು ಏನೋ ಒಂದು ನೋಟಿಸ್ ಕೊಟ್ಟಿರೋದು, ಈಗ ನಾಗಮಂಗಲದಲ್ಲಿ ಏನು ಗಲಾಟೆ ಆಗಿದೆ ಅದಕ್ಕೂ ಇದಕ್ಕೂ ಟ್ಯಾಲಿ ಇತ್ತ ಅಥವಾ ಹಿರಿಯ ಅಧಿಕಾರಿಗಳು ಒಂದು ಸೂಚನೆಯನ್ನ ಈ ಹಿಂದೆನೆ ಕೊಟ್ಟಿದ್ರೆ ಅಥವಾ ಗುಪ್ತಚರ ಮಾಹಿತಿ ಏನಾದ್ರು ಇತ್ತ, ಈ ರೀತಿ ಪೆಟ್ರೋಲ್ ಬಾಂಬ್ ಗಳನ್ನ ದಾಳಿ ಮಾಡಿಸುವಂತ ಕೃತ್ಯಗಳು ನಡೆಯಬಹುದು ಅನ್ನೋದು ಮಾಹಿತಿ ಇತ್ತ ಅನ್ನೋದು ಕೂಡ ಸದ್ಯಕ್ಕೆ ಈಗ ಇರುವಂತ ಅನುಮಾನ. ಆದ್ರೆ ಈ ಒಂದು ನೋಟಿಸ್ ನ ಹಿಂದೆ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಪೊಲೀಸ್ ಅಧಿಕಾರಿಗಳು, ಯಾವುದೇ ರೀತಿ ಹಿರಿಯ ಅಧಿಕಾರಿಗಳು ಒಂದು ಮಾಹಿತಿಯನ್ನ ನೀಡ್ತಾ ಇಲ್ಲ. ಇದೊಂದು ಪ್ರಕ್ರಿಯೆ ಅಂತ ಅನ್ನುವಂತ ಮಾತನ್ನ ಕೂಡ ಸದ್ಯಕ್ಕೆ ಹೇಳ್ತಿದ್ದಾರೆ. ಮತ್ತೆ ಆಯಾ ಏನು ಲಿಮಿಟ್ ಅಲ್ಲಿ ಇದ್ದಾರೆ ಅಲ್ಲಿ SP ಡ್ಯೂಟಿ ಮಾಡಿರುವಂತ ಇರ್ಬೋದು, ಆ ಪೆಟ್ರೋಲ್ ಬಂಕ್ ಇರುವಂತ BT ಏನಿದೆ ಅಲ್ಲಿ ಇರುವಂತ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಪ್ರತಿನಿತ್ಯ ಪೆಟ್ರೋಲ್ ಬಂಕ್ ಗಳನ್ನ ವಾಚ್ ಮಾಡಿ ಅನ್ನುವಂತ ಸೂಚನೆಯನ್ನ ಈಗ ಸದ್ಯಕ್ಕೆ ಚಿಕ್ಕಮಗಳೂರು SP ಸೇರಿದಂತೆ ಎಲ್ಲರೂ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಮುನಿರತ್ನ ಅವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿತ್ತು. ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈಗ ಕಾನೂನಿನ ಸಂಕಷ್ಟ ಕಾದಿದ್ಯಾ BJP ಶಾಸಕ ಮುನಿರತ್ನ ಅವರಿಗೆ? ಜಾತಿ ನಿಂದನೆ ಆರೋಪ ಹಿನ್ನೆಲೆ ಶಾಸಕ ಮುನಿರತ್ನ ಅವರ ವಿರುದ್ಧ ದೂರು ದಾಖಲಾಗಿದೆ. ಗುತ್ತಿಗೆದಾರ ಚೆಲುವರಾಜು ಅವರಿಂದ ದೂರು ದಾಖಲಾಗಿದ್ದು, ಕಳೆದ 3 ವರ್ಷಗಳಿಂದ ಮುನಿರತ್ನ ಅವರಿಂದ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದೀನಿ. ಸಭೆ ನಡೆಸುವ ನೆಪದಲ್ಲಿ ಮನೆ ಕರೆಸಿ ರೂಮ್ನಲ್ಲಿ ಕೂಡಿ ಹಾಕ್ತಾ ಇದ್ರು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಗುತ್ತಿಗೆದಾರ ಚೆಲುವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನಷ್ಟೇ ಅಲ್ಲ, BBMP ಅಧಿಕಾರಿಗಳ ಬಟ್ಟೆ ಬಿಚ್ಚಿಸ್ತಾ ಇದ್ರು. ಅವ್ರು ಹೇಳಿದಂತೆ ಕೇಳಬೇಕು, ಇಲ್ಲ ಅಂದ್ರೆ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತೇಳಿ ಗುತ್ತಿಗೆದಾರ ಚೆಲುವರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಈಗ ಪ್ರಮುಖವಾಗಿ ನಿಮ್ಮ ದೂರಿನ ಒಂದು ಅಂಶಗಳು ಏನು? ಯಾಕೆ ನೀವು ಈ ಮಟ್ಟಕ್ಕೆ ಅಂದರೆ ದೂರನ್ನು ಕೊಡಬೇಕಾಗಿ ಬಂತು? ಸರ್, ನನಗೆ ಜೀವ ಬೆದರಿಕೆ ಹಾಕಿದ್ರು MLA ಮುನಿರತ್ನವರು. ಅದಾದ ನಂತರ ನನಗೆ ತುಂಬ ಭಯ ಆಯಿತು. ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟೋ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟರು. ಅವ್ರ ಮನೇಲಿ ಕರ್ಕೊಂಡು ಹೋಗೋದು, ಬೆಳಗಿನ ಸಾಯಂಕಾಲದವರೆಗೂ ರೂಮಲ್ಲಿ ಕೂಡಾಕೋದು, ಮೀಟಿಂಗ್ ಇದೆ ಅಂತ ಅಧಿಕಾರಿಗಳ ಮುಖಾಂತರ ಕರ್ಸೋದು ನನ್ನನ್ನು. ಅದಾದ ನಂತರ ಬೆಳಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆ 6 ಗಂಟೆ ಆದರೂ ಬಿಡ್ತಾಯಿರಲಿಲ್ಲ. ಆಮೇಲೆ ಹೊಡೆಯೋದು ನನಗೆ. ಈ ಥರ ಎಲ್ಲ ಹಿಂಸೆಗೆ ನಾನು ಸಹಿಸ್ಕೊಂಡು ಎಷ್ಟೋ ಅಂತ ಬಂದೆ. ಅದಾದ್ರೂ ನನ್ನ ನೀನು ನಮ್ಮ ಒಕ್ಕಲಿಗರ ಕಂಡ್ರೆ ಮೊದಲಪಾಲಾಗೆ ಆ ಅಪ್ಪನಿಗೆ ಆಗಲ್ಲ, ಆಮೇಲೆ ಕಂಡ್ರೆ ಆಗಲ್ಲ, ಯಾರ ಜೊತೆ ನೀನು ಊಟ ಮಾಡ್ತೀಯ, ನಾನು ಪೌರ ಕಾರ್ಮಿಕರೆಲ್ಲ, ಆಮೇಲೆ ನನ್ನ ಹತ್ರ ಸೂಪರ್ವೈಸರ್ಗಳಿದ್ದಾರೆ ಅವರೆಲ್ಲ
ನಾನು ಬೆಳಿಗ್ಗೆ 6 ಗಂಟೆಗೆ 5:15 ವಾರ್ಡ್ಗೆ ಬರ್ತೀನಿ. ವಾರ್ಡಿಗೆ ಬಂದ್ಬಿಟ್ಟು ಕಾಫಿ ಟೀ ಎಲ್ಲ ನಾನೇ ತರಿಸಿ ನಾನೇ ಅವ್ರ ಜೊತೆಲಿ ತಿಂಡಿ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಯಾಕೋ ಅವ್ರ ಜೊತೆ ನೀನು ತಿಂಡಿ ಮಾಡ್ಚಾ, ಯಾಕೋ ಅವ್ರು ನಿಮ್ಮ ತಟ್ಟೆಗೆ ಎತ್ಬಿಡ್ತಾರೋ, ಅವ್ರ ಸೂಪರ್ವೈಸರ್ ತೆಗ್ದಾಕೋ. MLA ಮುನಿರತ್ನ ಸಾಹೇಬರು ಇದು ಮನನೊಂದು ಮೊನ್ನೆ ಲಾಸ್ಟ್ ಇಂಟರ್ವ್ಯೂನ ದರ್ಶನ್ ಹೊಡೆದಂಗೆ ಅವ್ರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ, ಸಂತ್ ಕುಮಾರ್ ಅಂತ. ನನ್ನ ಮೇಲೆ ಯಾಕೆ ಇಷ್ಟೊಂದು ದೇಶ ಅನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ನೀನು ಕೆಲಸ ಕಿತ್ತಾಕ್ತೀನಿ ಅಂತ ಲೆಟ್ರ್ ಕೊಡೋದು ಮುಖ್ಯ ಆಯುಕ್ತರಿಗೆ. ನೀನು ದುಡ್ಡು ಕೊಡಲಿಲ್ಲ ಅಂದರೆ ನೀನು ಕೆಲಸ ಕಿತ್ತಾಕ್ತೀನಿ. ಸುಮಾರು ಒಂದು 3 ಲೆಟ್ರನ್ನ BBMP ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ದಾರೆ. ನನ್ನ ಕೆಲಸ ಕಿತ್ತಾಕಬೇಕು, ನಿನ್ನನ್ನು ಆಚೆ ಓಡಿಸ್ತೀನಿ ನೀನು ದುಡ್ಡು ಕೊಡಲಿಲ್ಲ ಅಂದರೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ. ನೀನು ದುಡ್ಡು ಕೊಡಲಿಲ್ಲ 101 ಪ್ಲ್ಯಾನ್ ಹಾಕಿ ಹೊಡಿತೀನಿ. ಎಷ್ಟು ಪರ್ಸೆಂಟೇಜು ಅಂದರೆ ಎಷ್ಟು ಬೇಡಿಕೆ ಅಂತ, ಲಂಚದ ಬೇಡಿಕೆ ಅಂತ ಎಷ್ಟು ಇದು ಅಮೌಂಟ್ಗೆ ಎಷ್ಟು ಪರ್ಸೆಂಟೇಜು ಅಂತ? ಸರ್ ಈಗ ಬೇರೆ ಗುತ್ತಿಗೆದಾರನ ಕಳಿಸಿದ್ರು, ಯಾವುದೋ ಒಂದು 11 ಕೋಟಿ ಅಮೌಂಟು ಅರಿಯರ್ಸ್ ಅಂತ ಬಂದಿದೆ. ಆ ಪೇಮೆಂಟ್ ರಿಲೀಸ್ ಮಾಡೋಕ್ಕೆ 30% ಕೊಡಬೇಕಂತೆ. ಅದನ್ನು ಕೊಡೋಕ್ಕೆ ಆ ಗುತ್ತಿಗೆದಾರನ್ನ ನನ್ನ ಹತ್ರ ಕಳಿಸಿದ್ರು. ಇಲ್ಲಪ್ಪ ಎಷ್ಟು ಕೊಡ್ತಾಯಿ MLA ಸಾಹೇಬ್ರು ಎಷ್ಟು ಹೇಳಿದಾರಮ್ಮ, 30% ಒಪ್ಕೊಂಡ್ಬಂದಿದ್ದೀವಪ್ಪ ನಾವೆಲ್ಲ. ಇಲ್ಲ ನೀನು ಒಬ್ಬನಿಗೋಸ್ಕರ ನಮಗೂ ಕೊಡ್ತಾ ಇಲ್ಲ, ನೀವೇ ಕೊಟ್ಬಿಡಿ ಚೆಲುವರಾಜ್ ದುಡ್ಡ, ನೀವು ಮಾಡಿಸ್ಕೊ ಹೋಗಿ ಅಂತ ಅದನ್ನು ತಡೆ ಹಿಡಿದಿದ್ದಾರೆ MLA ಮುನಿರತ್ನ ಸಾಹೇಬರು. ದಾಖಲಾತಿ ಅವ್ರು ಕೊಟ್ಟಿರೋದೆ, ನಾನು ಸೃಷ್ಟಿ ಮಾಡಿರೋದಿಲ್ಲ. ಅವರು ಬೈದಿರೋ ಅಂಥದ್ದೇ, ಬೇರೆ ಯಾವುದೂ ಇಲ್ಲ. ನಾನು ಒಬ್ಬನಿಗೆ ಬೈದಿಲ್ಲ, ಎಲ್ಲ BBMP ಅಧಿಕಾರಿಗಳಿಗೆ ಬೈದಿದ್ದಾರೆ. ಬೆಳಿಗ್ಗೆ ಕರ್ಕೊಂಡೋಗ್ರೆ ಅವ್ರ ಬಟ್ಟೆಗಳು ಬೀಸಿ ಕೂರಿಸಿದ್ದಾರೆ. ಎಷ್ಟು ಯಾರನ್ನ ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರೋಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದ್ರೂ ನೋಡಿ ಈ ಥರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಮನವಿ ಮಾಡ್ಕೊಂಡು ಕೇಳ್ಕೊತೇನೆ ನಮ್ಮ BBMP ಅಧಿಕಾರಿಗಳಿಗೆ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ, ಮಾನ ಬಂದಂತೆ ಬೈತಾರೆ. BBMP ಅಧಿಕಾರಿಗಳಿಗೆ ಚಿತ್ರಹಿಂಸೆ ಯಾಕೆ ಅಂತ ಅದೇ ಅವ್ರು ಹೇಳ್ದಂಗೆ ಕೇಳಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೂರು ದಾಖಲಾಗ್ತಿದ್ದಂತೆ ಎಲ್ಲೋದ್ರು ಮುನಿರತ್ನ. ಪೊಲೀಸರಿಂದ ಶಾಸಕ ಮುನಿರತ್ನಗಾಗಿ ಹುಡುಕಾಟ ನಡೆದಿದೆ. ಯಾವುದೇ ಕ್ಷಣದಲ್ಲೂ ಶಾಸಕ ಮುನಿರತ್ನ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಆಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಮುನಿರತ್ನ ನಾಪತ್ತೆ ಆಗಿದ್ದಾರೆ. ನೋಡಿ ಇವ್ರುಗಳ ಹಣೆಬರ ಎಲ್ಲ ನೋಡಿ, ಅಧಿಕಾರ ಇದ್ದಾಗ ಮೆರೀತಾರೆ, ಆಮೇಲೆ ಕೆಟ್ಟ ಕೆಲಸ ಹೊರಗಡೆ ಬರ್ತಿದ್ದಂಗೆ ನಾಪತ್ತೆ ಆಗ್ಬಿಡೋದು, ಎಸ್ಕೇಪ್. ದಲಿತರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಒಂದು ಕಡೆ ರಾಮನ ಜಪ, ಒಂದು ಕಡೆ ಸಂಸ್ಕೃತಿ ಜಪ, ಇನ್ನೊಂದು ಕಡೆ ತಾಯಂದ್ರನ್ನ ಮಂಚಕ್ಕೆ ಕರೆಯೋ ಜಪ ಅಂತ ಮಾಜಿ ಸಚಿವ ಈ ಥರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಜಪ, ರಾಮನ್ ಜಪ ಮಾಡೋರು ಇವರು ಅಂತ ಇವರ ವಿರುದ್ಧ ಅಧಿಕಾರಿ ಕಿಡಿಕಾರಿದ್ದಾರೆ. ದಲಿತರ ಬಗ್ಗೆ ಕೀಳು ಪದ ಬಳಸ್ತಾರೆ ಅಂತ ಆ ಅಧಿಕಾರಿ ಕಿಡಿಕಾರಿದ್ದಾರೆ. DK ಸುರೇಶ್ ಹೇಳಿದ್ದಾರೆ. DK ಸುರೇಶ್ ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ. ಹೇಗಿದ್ದಾರೆ ನೋಡಿ ಇವರು ಅಂತ ಚೆನ್ನಾಗಿ ತರಾಟೆಗೆ ತಗೊಂಡಿದ್ದಾರೆ. ಮೋದಿ ಜಪ ಮಾಡ್ತಾರೆ, ರಾಮನ್ ಜಪ ಮಾಡ್ತಾರೆ, ಮಾಡೋದು ಇಂಥ ಕೆಲಸ ಅಂತ DK ಸುರೇಶ್ ಸಿಕ್ಕಾಪಟ್ಟೆ ಕಿಡಿಕಾರಿದ್ದಾರೆ ಮುನಿರತ್ನ ವಿರುದ್ಧ. ನಿಜ ಅವರಿಬ್ರು ರಾಜಕೀಯ ವೈರಿಗಳು, ಬೈಕೋತಾರೆ. ಆದರೆ ಇಂಥ ಕೆಲಸ ಮಾಡ್ಬೋದಾ ಇವರೆಲ್ಲ ರಾಜಕೀಯದಲ್ಲಿ ಇದ್ದು? ಛೀ, ಅಸಹ್ಯ ಅಂತ ಅನ್ಸುತ್ತೆ. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು